ವ್ಯಾಪಾರಕ್ಕೆ ಅವಕಾಶ ನೀಡದ ಪಾಲಿಕೆ, ಸಿಡಿದಿದ್ದ ಬೀದಿ ಬದಿ ವ್ಯಾಪಾರಿಗಳು. ತುಂಬಾ ಬಡವರೇ ಇಲ್ಲ, ಎಲ್ಲ ವ್ಯಾಪಾರ ಮಾಡ್ತಿರೋದು, ಯಾರು ಸೌಕರ್ಯ ಇಲ್ಲ ಸರ್. ತುಮಕೂರು ಪಾಲಿಕೆ ವಿರುದ್ಧ ಧಿಕ್ಕಾರ ಕೂಗಿ ವ್ಯಾಪಾರಿಗಳ ಆಕ್ರೋಶ. ಕಳೆದ ಮೇ 19ರಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಾಧನಾ ಸಮಾವೇಶಕ್ಕೆ ಸಿಎಂ ಆಗಮಿಸುವ ಹಿನ್ನೆಲೆ ತುಮಕೂರು ನಗರದ ಎಪಿಎಂಸಿ ಮಾರ್ಕೆಟ್ ಮುಂಭಾಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಹೂಹಣ್ಣು ಹಾಗೂ ತರಕಾರಿ ವ್ಯಾಪಾರಸ್ಥರನ್ನ ತಾತ್ಕಾಲಿಕವಾಗಿ ತೆರವುಗೊಳಿಸಲಾಯಿತು. ಕೇವಲ 2 ದಿನ ಮಾತ್ರ ವ್ಯಾಪಾರ ನಿಲ್ಲಿಸುವಂತೆ ತುಮಕೂರು ಮಹಾನಗರ ಪಾಲಿಕೆ ಸೂಚನೆಯನ್ನ ನೀಡಲಾಗಿತ್ತು. ಆದರೆ ಸಮಾವೇಶ ಮುಗಿದು 9 ದಿನ ಆಗಿದ್ರೂ ಕೂಡ ವ್ಯಾಪಾರಕ್ಕೆ ಅವಕಾಶ ನೀಡ್ತಾ ಇಲ್ಲ ಎಂದು ಆರೋಪಿಸಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ತುಮಕೂರು ಎಪಿಎಂಸಿ ಮಾರುಕಟ್ಟೆ ಮುಂಭಾಗದ ರಸ್ತೆ ಬದಿ ಕಳೆದ 15 ವರ್ಷಗಳಿಂದ ಸುಮಾರು 40ರಿಂದ 50ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ. ಆದರೆ ಇದೀಗ ವ್ಯಾಪಾರವನ್ನ ಬಂದ್ ಮಾಡಿದ್ದು ಈಗ ಏಕಾಏಕಿ ಬೇರೆಡೆಗೆ ತೆರಳುವಂತೆ ಹೇಳ್ತಿದ್ದಾರಂತೆ. ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ದಿನಗೂಲಿ ಬದುಕು ನಡೆಸುವವರು ಪ್ರತಿದಿನ ವ್ಯಾಪಾರ ಮಾಡಿದ್ರೆ ಮಾತ್ರ ಮನೆಯ ಊಟ ನಡೆಯುತ್ತೆ. 2 ದಿನ ಎಂದು ಹೇಳಿ ಈಗ 15 ದಿನ ಕಳೆದ್ರೂ ವ್ಯಾಪಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದರಿಂದ ನಮ್ಮ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ವ್ಯಾಪಾರಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್, ಇಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ವಿ. ಸುಮಾರು 13 ವರ್ಷದಿಂದ ಮಾರ್ಕೆಟ್ ಬಂದಿದ್ದ ದಿವಸದಿಂದನೂ ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಆದರೆ ಇವಾಗ ಇದ್ದಕ್ಕಿದ್ದಂಗೆ CM ಸಾಹೇಬರು ಬರ್ತಾರೆ ಅನ್ನೋ 2 ದಿನದ ಮುಂಚೆ ನಮಗೆ ಎತ್ಕೊಳ್ಳಿ, ಆಮೇಲೆ ನಿಮಗೆ ತಿರ್ಗಾ ಅನುಕೂಲ ಮಾಡಿಕೊಡ್ತೀವಿ, ಇಲ್ಲಿ ಇಕ್ಕೊಂಡು ವ್ಯಾಪಾರ ಮಾಡ್ರಂತೆ ಅಂತ ಹೇಳಿಬಿಟ್ಟು ನಮಗೆ ಎತ್ಸಿದ್ರು. ಎಸ್ಸಿ ಇವಾಗ 15 ದಿವಸ ಆಗೈತೆ. ಇವತ್ತವರೆಗೂ ಎಲ್ಲೇ ಹೋದ್ರೂ ಏನು ನಮಗೆ ಪರಿಹಾರ ಕೊಡ್ತಾ ಇಲ್ಲ, ವ್ಯಾಪಾರ ಮಾಡೋಕ್ಕೆ ಕೊಡ್ತಾ ಇಲ್ಲ. ಆ ಅಂಗಡಿ ಬಿಚ್ಚೋಣ ಅಂತ ಹೋದರೆ ಅರ್ಧ ಗಂಟೆಗೆ ಒಬ್ಬರು ಬಂದುಬಿಟ್ಟು ಮೈಕಲ್ಲಿ ಅಲೌನ್ಸ್ ಮಾಡ್ತಾರೆ, ಅಂಗಡಿ ಎತ್ಕೊಂಡು ಹೋಗ್ತೀರಾ ಇಲ್ಲ ನಾವು ತುಂಬ್ಕೊಂಡು ಹೋಗೋಣ ಅಂತ. ನಾವು ಈಗಲೇ ಮನೆಯಲ್ಲಿ ಎಲ್ಲ ಕಡೆ ಹೋಗಿದ್ದೀವಿ, MLA ಹತ್ರ ಹೋಗಿದ್ದೀವಿ, ಕಾರ್ಪೊರೇಷನಲ್ಲಿ ಹೋಗಿದ್ದೀವಿ, ಎಲ್ಲ ಕಡೆ ಹೋದ್ರೂ ಬರೀ ನೋಡ್ತೀವಿ, ಮಾಡ್ತೀವಿ, ಮಾತಾಡೋಣ, ಬರೀ ಇದೇ ಹೇಳ್ತಾವ್ರೆ ಹೊರತು 15 ದಿನದಿಂದ ನಮಗೇನು ಅವರು ಸಹಾಯ ಮಾಡ್ತಾ ಇಲ್ಲ. ಅವರೇ ಮಾಡಿ ಅವರೇ ಎಲ್ಲ ಕೊಟ್ಟು ನಮಗೆ ಲೈಸೆನ್ಸ್ಗಳು ಕೊಟ್ಟು ನಮಗೆ ಲೋನ್ಗಳು ಕೊಟ್ಟು ಎಲ್ಲ ಮಾಡಿ ಎಲ್ಲ ಜಾಗ ಮಾಡಿಕೊಟ್ಟು ಇವಾಗ ಎತ್ಕೊಂಡೋಗಿ ಏಕಾಏಕಿ ಅಂದರೆ ನಾವು ಎಲ್ಲಿ ಎತ್ಕೊಂಡೋಗಿ ಎಲ್ಲಿ ಬದುಕು ಕಟ್ಕೊಳ್ಳೋದು? ಇವಾಗ 13 ವರ್ಷದಿಂದ ನಾವು ಇಲ್ಲೇ ಇರೋದು. ಇವಾಗೇನು ಹೊಸದಾಗಿ ಬಂದು ನಾವು ಇವತ್ತು ನೆನ್ನೆನೋ ಇಲ್ಲ 6 ತಿಂಗಳು ಮುಂಚೆನೋ ಬಂದು ನಾವು ಇಕ್ಕೊಂಡಿರೋರಲ್ಲ. ಅದೇ ಅವರು ಅಲ್ಲಿ ಎಲ್ಲೋ ಹೋಗಿ ಕೊಟ್ಬಿಟ್ರೆ ನಾವು ಅಲ್ಲಿ ಮಾಡೋಕ್ಕಾಗಲ್ಲ ಸರ್. ಅಲ್ಲಿ ಜನನೇ ಬರೋಲ್ಲ. ಅಲ್ಲಿ ಬರೀ ಡಿಪೋಗೆ ಬಸ್ ಬರ್ತೈತೆ, ಬಸ್ ಹೋಗುತ್ತೆ, ಅದನ್ನು ನೋಡ್ಕೊಂಡು ಕೂತ್ಕೊಬೇಕಷ್ಟೇ ನಾವು. ಅಲ್ಲಿ ನಾವು ವ್ಯಾಪಾರನೂ ಮಾಡೋಕ್ಕಾಗಲ್ಲ, ಅಲ್ಲಿ 5 ನಿಮಿಷ ನಾವು ಕೂತ್ಕೊಳ್ಳೋಕ್ಕೂ ಆಗಲ್ಲ. 2013ರಿಂದ ಮಾರ್ಕೆಟ್ ಓಪನ್ ಆಗಿತ್ತು. ಅವತ್ತಿಂದ ಇವತ್ತವರೆಗೂ ನಾವು ಇದೇ ಜಾಗದಾಗೆ ವ್ಯಾಪಾರ ಮಾಡಿದ್ದೀವಿ. ಇವಾಗ ಅವರು ಎಲ್ಲ CM ಬರ್ತಾರೆ, 2 ದಿನ ಅಂಗಡಿ ಬಂದ್ ಮಾಡಿರಿ ಅಂತ ಹೇಳಿದರು. ಗಾಡಿಗಳು ತೆಗೆದ್ರು. 1 ಗಂಟೆ 2 ಗಂಟೆ ಟೈಮ್ ಕೊಡಿ ನಾವು ಎತ್ಕೊಂತೀವಿ ಅಂದ್ರೂ ಅವ್ರು ನಮಗೆ ಟೈಮ್ ಕೊಡಲಿಲ್ಲ. ನಮ್ಮದು ಐಟಮ್ ಎಲ್ಲ ಅಧ್ವಾನ ಆಯಿತು. ಆದರೆ ಎತ್ಕೊಂಡಿದ್ದೀವಿ, 1 ವಾರದಿಂದ ಅಡ್ಡಾಡ್ತಿದ್ದೀವಿ, ಯಾರು ನಮಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಮಾಡ್ತೀವಿ ನೋಡ್ತೀವಿ ಅಂತಾರೆ, ಬೇರೆ ಕಡೆ ಜಾಗ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲೋಗಿ ನಾವು ಜೀವನ ಮಾಡೋಕ್ಕಾಗಲ್ಲ ಸರ್, ಅದು ದೂರ ಆಯ್ತು. ಅಲ್ಲಿ ಅಂದರೆ ಲೈಟ್ ಕಂಬ ಇದೆ, ಮೇನಾಗಿ ಅಲ್ಲಿ ಸಾರ್ವಜನ ಅಡ್ಡಾಡಲ್ಲ, ಇಲ್ಲಿ ಅಡ್ಡಾಡ್ತಾರೆ. ಮೇನಾಗಿ ಇಲ್ಲಿ ನಾವು ಯಾವುದೇ ರೀತಿ ಸಾರ್ವಜನಿಕಕ್ಕಾಗಲಿ ವೆಹಿಕಲ್ಗಳಿಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನಾವು ಆರ್ಚ್ ಏನೈತೆ ಅದರಿಂದ ಹಿಂದೆಗಡೆ ನಾವು ಸೈಡಲ್ಲಿ ಇರೋದು, ಮಧ್ಯ ರೋಡ್ ಆಗಿದ್ವು, ಅವಾಗೆಲ್ಲ ತೆಗೆಸಿದ್ರು. ಈಗ ನಾವು ಮುಂದಗಡೆ ಬಂದಿಲ್ಲ, ಯಾರಿಗೂ ನಾವೇನು ತೊಂದರೆ ಮಾಡಿಲ್ಲ. ನಮಗೆ ಇದೇ ಜಾಗದಾಗೆ ನಮಗೆ ಅಂಗಡಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂತಿದ್ದೀವಿ ಸರ್, ಅಷ್ಟೇ. ನಮ್ಮ ಬಾಡಿಗೆ ಇಲ್ಲ ಸರ್, ನಾವು ತುಂಬ ಬಡವರೇ ಇಲ್ಲ, ಎಲ್ಲ ವ್ಯಾಪಾರ ಮಾಡ್ತಿರೋದು, ಯಾರು ಸೌಕರ್ಯ ಇಲ್ಲ ಸರ್. ಎಲ್ಲ ಅವತ್ತಿನ ಜೀವನಕ್ಕೆ ಅವತ್ತು ನೋಡ್ಕೊಂತಾರೆ ಇರೋದು ಇಲ್ಲಿ. ಇವತ್ತು 15 ದಿನ ಆಯ್ತು ಇವ್ರು ಅಂಗಡಿ ಹಚ್ಚಿ, ಅವತ್ತಿದೆ ಇವತ್ತವರೆಗೂ ತಿರುಗ್ತಲೇ ಇದ್ದೀವಿ. ನಮಗೆ 10 ರೂಪಾಯಿ ಕಾಸಿಲ್ಲ, ಮನೆ ಬಾಡಿಗೆ ಕಟ್ಟಿಲ್ಲ, ಮಕ್ಳು ಸ್ಕೂಲಿಗೆ ಫೀಸ್ ಕಟ್ಬರ್ರಿ ಅಂತ ಫೋನ್ ಮಾಡ್ತಲೇ ಇದ್ದಾರೆ ಮೇಡಮ್ ಅವರು. ನಮ್ಮ ಕೈಲಿ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ನಮ್ಮಲ್ಲಿ ದುಡ್ಡಿಲ್ಲ. 15 ದಿನ ಅಂಗಡಿ ಬಂದ್ ಮಾಡಿದ್ದಾರೆ, ಐಟಮ್ಗಳೆಲ್ಲ ವೇಸ್ಟ್ ಆಗಿದ್ದಾವೆ. ಹಂಗಾಗಿ ಎಲ್ಲ ಫೈನಾನ್ಸ್ ತಗೊಂಡಿದ್ದೀವಿ, ಅವರು ಲೋನ್ ಕೊಟ್ಟಿದ್ದಾರೆ. ಮುನ್ಸಿಪಲ್ನವರು ಅವತ್ತು 2014ರಲ್ಲಿ ಲೈಸೆನ್ಸ್ ಮಾಡಿಸ್ಕೊಡುವಾಗ ಅವರು ಹೇಳಿದ್ರು, ಏನೇ ಸಮಸ್ಯೆ ಬಂದರೂ ನಾವು ಇದೀವಿ, ನಿಮಗೆ
ಬಡ ಕುಟುಂಬಕ್ಕೆ ನಾವು ಇದೀವಿ ಅಂತ ಅವ್ರು ಹೇಳಿದ್ರು. ಇವತ್ತು ಅವ್ರ ಅನ್ನ ಕೊಟ್ಟು ಇವತ್ತು ಅವ್ರ ಅನ್ನ ನಮ್ಮ ಅನ್ನನ ಅವರೇ ಕಿತ್ಕೊಂತಿದ್ದಾರೆ ಅನ್ನ ಕೊಟ್ಟು. ಇದನ್ನ ನಮಗೆ ಇಲ್ಲೇ ಕೊಡ್ಬೇಕಂತ ನಾವು ಕೇಳ್ಕೊಂತಿದೀವಿ ಸರ್, ಅಷ್ಟೇ. ನಮಸ್ತೆ. ಇನ್ನು ಎಪಿಎಂಸಿ ಮಾರುಕಟ್ಟೆ ಬಳಿ ಜನರ ಓಡಾಟ ಹೆಚ್ಚಾಗಿದ್ದು ವ್ಯಾಪಾರ ಚೆನ್ನಾಗಿಯೇ ಆಗತ್ತೆ. ಇದೀಗ ಈ ಸ್ಥಳ ಬಿಟ್ಟು ಪಾಲಿಕೆ ಅಧಿಕಾರಿಗಳು ಸೂಚಿಸಿರುವ ಪರ್ಯಾಯ ವ್ಯಾಪಾರ ಸ್ಥಳ ವ್ಯಾಪಾರಕ್ಕೆ ಯೋಗ್ಯವಲ್ಲ ಅಂತ ವ್ಯಾಪಾರಸ್ಥರು ಆರೋಪ ಮಾಡ್ತಿದ್ದಾರೆ. ಅಲ್ಲಿ ಹೈಟೆನ್ಷನ್ ವಿದ್ಯುತ್ ತಂತಿಗಳು ಹಾದುಹೋಗಿದ್ದು ಗ್ರಾಹಕರ ಸಂಚಾರವೂ ಕಡಿಮೆಯಾಗಿದೆ. ಹೀಗಾಗಿ ಆ ಸ್ಥಳದಲ್ಲಿ ವ್ಯಾಪಾರ ಮಾಡಿದ್ರೆ ಜೀವನ ಸಾಗಿಸಲು ಸಾಧ್ಯವಿಲ್ಲ ಎಂದು ವ್ಯಾಪಾರಸ್ಥರು ಕಿಡಿಕಾರಿದ್ರು. ಇಷ್ಟು ವರ್ಷಗಳಿಂದ ಯಾವುದೇ ಸಮಸ್ಯೆ ಇಲ್ಲದೆ ಇದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ. ಈಗ ಸಮಾವೇಶದ ಹೆಸರಿನಲ್ಲಿ ನಮ್ಮನ್ನ ಎತ್ತಂಗಡಿ ಮಾಡಿದ್ದಾರೆ. ನಮಗೆ ಬೇರೆ ಜಾಗ ಬೇಡ, ಇದೇ ಸ್ಥಳದಲ್ಲಿ ಮತ್ತೆ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಸರ್, ಈ ಮಾರ್ಕೆಟ್ ಅಲ್ಲಿ ಸುಮಾರು 2013ರಲ್ಲಿ ಉದ್ಘಾಟನೆ ಆಯಿತು. ಆ 2013ರಲ್ಲಿ ಮಳೆ ಗಾಳಿ ಲೆಕ್ಕಿಸಿದ್ದೇನೆ. ಸಾಲ ಸೌಲಭ್ಯ ಮಾಡ್ಕೊಂಡು 2013ರಿಂದಲೂ ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದೆ. ವಾಹನ ಸಂಚಾರಕ್ಕಾಗಲಿ ಅಥವಾ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಆಗಲಿ ಅಥವಾ ಪಾದಚಾರಿಗೆ ಒಳಗಡೆ ಮಾರ್ಕೆಟ್ಗೆ ಹೋಗೋದಕ್ಕೆ ತೊಂದರೆ ಆಗಲಿ ಯಾವುದೇ ಥರದ ತೊಂದರೆ ಇಲ್ಲ. ತುಮಕೂರು ಮಹಾನಗರ ಪಾಲಿಕೆಯಿಂದ ಇವರಿಗೆ ವ್ಯಾಪಾರ ಮಾಡೋದಕ್ಕೆ ಲೈಸೆನ್ಸು, ಸಾಲ ಸೌಲಭ್ಯ ಎಲ್ಲ ಒದಗಿಸಿದ್ದಾರೆ. ಇದರಲ್ಲಿ ವ್ಯಾಪಾರದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಸಾಲ ತಂದಿರೋರಿಗೆ ಸಾಲ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ತಾಯಿ ತಂದೆಗೆ ನೋಡ್ಕೊಳ್ಬೇಕು. ಇವ್ರಿಗೇನೇನು ಹೆಚ್ಚು ಕಡಿಮೆ ಆದರೆ ಹಾಸ್ಪಿಟ್ಲ್ ಖರ್ಚು ದಿನನಿತ್ಯ 300-400 ರೂಪಾಯಿ ದುಡಿದ್ರೆ ಇವ್ರಿಗೆ ಜೀವನ ನಡೀತದೆ. ಅಂಥ ಬಡವರಿಗೆ ಮಾನ್ಯ ಕಮಿಷನರು, ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಇವ್ರ ಮೇಲೆ ಬಡವರ ಮೇಲೆ ದೌರ್ಜನ್ಯ ಮಾಡಿ 2 ದಿವಸದ ಮಟ್ಟಿಗೆ ನೀವು ಅಂಗಡಿ ಎತ್ಕೊಳ್ಳಿ, ತದನಂತರ ನೀವು ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮಾರು 15-20 ದಿವಸ ಆದ್ರೂ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ನೀವು ಅಲ್ಲೆಲ್ಲ ಪಕ್ಕದಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿ ಮಸಾಣ ಎಲ್ಲ ಉಂಟಾರೆ, ಎಲ್ಲ ಹೈ ಟೆನ್ಷನ್ ಲೈನ್ ಇದೆ, ಅದು ಸುತ್ತ ಇಲ್ಲ ಜಾಗ. ಇವ್ರು ಏನು ಜಾಗದಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಸುಮಾರು 30-45 ಜನ ಇಲ್ಲಿ ವ್ಯಾಪಾರ ಮಾಡ್ತಾರೆ. ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡೋದಕ್ಕೆ ಇವ್ರು ಕಾಲಾವಕಾಶ ಮಾಡಿಕೊಡ್ಬೇಕು. ಒಂದು ವೇಳೆ ಏನಾನ ಇವರು ವಾಹನದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇರೋ ವಸ್ತುಗಳನ್ನ ನಾವು ತುಮಕೂರು ಮಹಾನಗರ ಪಾಲಿಕೆಗೆ ತುಂಬ್ಕೊಂಡು ಹೋಗ್ತೀವಿ ಟ್ರ್ಯಾಕ್ಟರ್ಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಏನಾನ ಅನಾಹುತ ಮಾಡಿ ಏನಾನ ಇವ್ರ ವಸ್ತುಗಳನ್ನ ತುಂಬ್ಕೊಂಡೋಗಿ ಏನಾದ್ರು ಕಾರ್ಪೊರೇಷನಲ್ಲಿ ಅನಾಹುತ ಆದರೆ ಅದು ನಷ್ಟದ ಪರಿಹಾರ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಅವರೇ ಇದಕ್ಕೆ ನೇರ ಹೊಣೆ ಹಾಕ್ತಾರೆ. ನಾವು ಉಪವಾಸ ಸತ್ಯಾಗ್ರಹ ಬಿಡ್ತೀವಿ. ನನ್ನ ಹೆಸರು ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಬಾಬಾ. ಇನ್ನು ಎಪಿಎಂಸಿ ಮಾರುಕಟ್ಟೆ ಬಳಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ವ್ಯಾಪಾರಿಗಳ ಬದುಕು ಇದೀಗ ಬೀದಿಗೆ ಬಿದ್ದಂತಾಗಿದೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶವನ್ನ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು. ತುಂಬಾ ಬಡವರೇ ಇಲ್ಲ, ಎಲ್ಲ ವ್ಯಾಪಾರ ಮಾಡ್ತಿರೋದು, ಯಾರು ಸೌಕರ್ಯ ಇಲ್ಲ ಸರ್.